ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯುದ್ವಿ ಗೌಡಾಸ್ ವ್ಲಾಗ್. ಇದು ನವೆಂಬರ್ 14th ಶೂಟ್ ಮಾಡಿದಂಥ ವಿಡಿಯೋ ಆಗಿರುತ್ತೆ. ಅವತ್ತು ನನ್ನ ದೊಡ್ಡ ಮಗಳು ಬರ್ಡೇ ಕೂಡ. ಅವಳಿಗೆ ಹುಟ್ಟಾಗಿಂದ ಒಂದು ಬರ್ತ್ಡೇ ಕೂಡ ಮಾಡಿರಲಿಲ್ಲ. ಈ ಸಲ ಮಾಡು, ನನ್ನ ಚಿಕ್ಕ ಮಗಳು ಬರ್ಡೇ ಮಾಡಿದ್ದಕ್ಕೆ ಮಾಡು ಮಾಡು ಅಂತ ಹೇಳ್ತಾ ಇದ್ಲು. ಇವಳಿಗೆ ನಾಮಕರಣ ಮಾಡಿದ್ವಿ, ಬರ್ಡೇ ಮಾಡಿರಲಿಲ್ಲ. ಚಿಕ್ಕವಳಿಗೆ ನಾಮಕರಣ ಮಾಡಿರಲಿಲ್ಲ, ಬರ್ತಡೇ ಮಾಡಿದ್ವಿ. ಸೊ ಅದಕ್ಕೋಸ್ಕರ ಇವಳು ನನಗೂ ಮಾಡು ಅಂತ ಕೇಳ್ತಾ ಇದ್ಲು ಅಂತ, ಅಂದರೆ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡಿದ್ವಿ. ಅಕ್ಕಪಕ್ಕ ಮನೆ ಮಕ್ಕಳು ಮತ್ತು ನನ್ನ ಕಸಿನ್ ಮಕ್ಕಳು ಅವ್ರನ್ನೆಲ್ಲ ಕರೆದ್ಬಿಟ್ಟು. ಅವತ್ತು ಚಿಲ್ಡ್ರನ್ಸ್ ಡೇ ಕೂಡ ಹೌದು. ಅವರು ಕೇಕ್ ಕಟ್ ಮಾಡು ಅಂತ ಬಿಟ್ಟರೆ ಯಾರಿಗೂ ತಿನ್ನಿಸ್ತಾನೆ ಇಲ್ಲ, ಸುಮ್ಮನೆ ಕಟ್ ಮಾಡ್ತಾನೆ ಇದ್ದಾರೆ ಎಲ್ಲರೂ ಸೇರಿಕೊಂಡು. ಆಮೇಲೆ ಅಂಕಲ್ ಹೋಗ್ಬಿಟ್ಟು ಅವರೇ ತಿನ್ನಿಸ್ಬೇಕು, ಹಂಗೆ ಕಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ತಿನ್ನಿಸು ಅಂತ ಕೊಡ್ತಾಯಿದ್ರು. ಅವರಿಗೆ ತಿನ್ನಿಸ್ಬೇಕನ್ನೋ ಮೂಡು ಇಲ್ಲ. ಅದ್ರ ಮೇಲೆ ಚಾಕ್ಲೇಟ್ಸ್ ಎಲ್ಲ ಹಾಕಿರ್ತಾರಲ್ಲ, ತೊಗೊಳ್ಳೋದು ತಿನ್ನೋದು ಬರೀ ಇದಿಷ್ಟೇ ಮಾಡ್ತಾಯಿದ್ರು ಮಕ್ಳುಗಳೆಲ್ಲ. ಒಂದು 35 ಮೆಂಬರ್ಸ್ನ ಇನ್ವೈಟ್ ಮಾಡಿದ್ವಿ. ಅಂದರೆ ಸ್ವಲ್ಪ ಜನ ನನ್ನ ಕಸಿನ್ಸು, ನಮ್ಮ ಅಕ್ಕಪಕ್ಕ ಮನೆಯವರು, ನಮ್ಮ ಮನೆಯವ್ರ ರಿಲೇಟಿವ್ ಸ್ವಲ್ಪ ಜನ ಕರೆದಿದ್ವಿ. ಈ ಕೇಕ್ ಕೂಡ ನಮ್ಮ ಕಸಿನ್ ಕೈಲೇ ಮಾಡಿಸಿದ್ದು. ಅವ್ರದ್ದು ಇಲ್ಲೇ ಬೇಕ್ರಿ ಇದೆ ಬೆಂಗಳೂರಲ್ಲಿ, ಕೇಕ್ಸ್ ಲ್ಯಾಂಡ್ ಅಂತ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ರಾಜಾಜಿನಗರಲ್ಲೂ ಇದೆ ಮತ್ತು ದಾಸರಳ್ಳಿ ಅಲ್ಲೂ ಒಂದು ಕೂಡ ಇದೆ. ಯಾರಿಗಾದ್ರೂ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ನಾನು ನೆಕ್ಸ್ಟು ಯಾವುದಾದ್ರೂ ಶಾರ್ಟ್ ವಿಡಿಯೋದಲ್ಲಿ ಅಥವಾ ಲಾಂಗ್ ವಿಡಿಯೋದಲ್ಲಿ ಅವ್ರ ಬೇಕ್ರಿ ಅಡ್ರೆಸ್ಸು ಮತ್ತು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಅವ್ರನ್ನ ಕೇಳಿಬಿಟ್ಟು ಹಾಕ್ತೀನಿ. ಅದಕ್ಕೋಸ್ಕರ ಇಷ್ಟು ಜನದಲ್ಲೆಲ್ಲ ಬರ್ಡೇ ವೈಫ್ನ ತುಂಬ ಎಂಜಾಯ್ ಮಾಡ್ತಿದ್ದೋ ಅಂದರೆ ಅವನು ಅಪ್ಪು ಅಂತ. ಅವ್ನು ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದ ನೋಡಿ. ಕೇಕ್ ಎಲ್ಲ ಹಾಕ್ಕೊಂಡು ಬೇರೆ ಮಕ್ಳಿಗೆಲ್ಲ ಚಾಕ್ಲೇಟ್ ತಿನ್ನೋದು, ಕೇಕ್ ತಿನ್ನೋದು ಇದೇ ಯೋಚನೆ ಆಗಿತ್ತು. ಯಾವಾಗಲೂ ನಗ್ತಿರ್ತಾನೆ. ನಾವು ನೋಡಿದಾಗೆಲ್ಲ ನಗ್ತಾನೇ ಇರ್ತಾನೆ. ಮಕ್ಕಳು ಆ ಥರ ನಗ್ತಾ ಇದ್ದರೆ ಒಂಥರ ಕ್ಯೂಟ್ ಅನಿಸುತ್ತೆ ಅಲ್ಲ. ಇಲ್ಲಿ ನನ್ನ ಸ್ವಲ್ಪ ಜನ ರಿಲೇಟಿವ್ಸ್ದೆಲ್ಲ ವಿತೌಟ್ ಪರ್ಮಿಷನ್ನು ಹಾಕ್ಬೋದಾ ಅಂತ ಕೇಳಿದೆ. ಅವ್ರ ಫೋಟೋಸ್ ವೀಡಿಯೋಸ್ ಹಾಕ್ಬಿಟ್ಟಿದ್ದೀನಿ, ಗೊತ್ತಿಲ್ಲ. ವೀಡಿಯೋಸ್ ನೋಡಿದ್ಮೇಲೆ ಅವ್ರೇನಾದರೂ ಡಿಲೀಟ್ ಮಾಡೋಂದರೆ ಅವ್ರು ಸ್ವಲ್ಪ ತೆಗ್ದುಬಿಡ್ತೀನಿ. ನಾನು ಕೇಳದೆ ಹಾಕಿದ್ದೀನಿ. ಅವ್ರು ಕಂಫರ್ಟಬಲ್ ಇದ್ದಾರೋ ಏನೋ ಅದು ಕೂಡ ಗೊತ್ತಿಲ್ಲ. ನಾನು ಲಾಸ್ಟು ಶ್ರೀರಾಮ್ಪುರದ್ದು ಶಾಪಿಂಗ್ ಬ್ಲಾಗಲ್ಲಿ ಹಾಕಿದೆ ನೋಡಿ. ಮೆಟೀರಿಯಲ್ ತೊಗೊಂಬಂದಿರೋದು ಸ್ವಲ್ಪ ಮೆಟೀರಿಯಲ್ ತೋರಿಸಿದೆ. ಅದರಲ್ಲಿ ನನ್ನ ಮಕ್ಕಳು ಹೊಲ್ಸೋಕ್ಕೆ ಅಂತ ಹೇಳಿದ್ದೆ. ಅದು ನನ್ನ ಕಸಿನ್ ಮನೆ ಗೃಹ ಪ್ರವೇಶಕ್ಕೆ ಹೊಲಿಯೋಕ್ಕೆ ಅಂತ ಕೊಟ್ಟಿದ್ದಕ್ಕೆ ಅವ್ರು ಇವಾಗ ನನ್ನ ಮಗಳು ಬರ್ಡೇ ಕೊಟ್ಟಿದ್ದಾರೆ. ಅಂದರೆ ಅವ್ರು ನವೆಂಬರ್ 2-3ನೇ ತಾರೀಕು ಗೃಹ ಪ್ರವೇಶ ಇದ್ದಿದ್ದು. ಅವ್ರು ಇವಾಗ ಕೊಟ್ಟಿದ್ದಾರೆ. ಅದು ಕೊರಿಯರ್ ಮಾಡಿದ್ರು. ಜಸ್ಟ್ ನಾನು ಇವತ್ತು ಬರುತ್ತೋ ಏನೋ ಅಂದ್ಕೊಂಡಿದ್ದೆ. ಅಂದರೆ ನನ್ನ ಮಗಳು ಬರ್ಡೇ ದಿನ 12 ಗಂಟೆಲೇನೋ ಬಂತು. ನಾನು ಡ್ರೆಸ್ ಕೂಡ ತೊಗೊಂಬಂದಿರಲಿಲ್ಲ, ಅದು ಬರುತ್ತೆ ಅಂದ್ಬಿಟ್ಟು. ಇಬ್ರಿಗೂ ಒಂದೇ ಮೆಟೀರಿಯಲಲ್ಲಿ ಹೊಲಿಸಿದ್ದೀನಿ. ಬಟ್ ಚಿಕ್ಕ ಮಗಳಿಗೆ ಸ್ಕರ್ಟು ಮತ್ತು ಕ್ರಾಪ್ ಟಾಪ್ ಥರ ಹೊಲಿಸಿದ್ದೀನಿ. ದೊಡ್ಡೋಳಿಗೆ ಕುರ್ತಿ ಥರ ಕೆಳಗಡೆ ಫುಲ್ಲು ಫ್ಲೇರಾಗಿ ಪ್ಯಾಂಟ್ ಹೊಲಿಸ್ಬಿಟ್ಟು ಮೇಲೆ ಕುರ್ತಿ ಟಾಪ್ ಹೊಲಿಸಿದ್ದೀನಿ. ಡ್ರೆಸ್ಸು ರಿಯಲಾಗಿ ತುಂಬಾ ಚೆನ್ನಾಗಿತ್ತು. ಫಿಟ್ಟಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಹೊಲಿದಿದ್ರು. ನಾನು ಇವೆರಡು ಡ್ರೆಸ್ಗೆ 1800 ಕೇಳಿದ್ರು. ನಾನು 1700 ಪೇ ಮಾಡಿದೆ. ಬಟ್ ಬೆಂಗಳೂರಲ್ಲಿ ಒಂದೊಂದು ಡ್ರೆಸ್ ಹೊಲ್ಸೋಕ್ಕೆ 1500 ಮೇಲಾಗುತ್ತೆ ಆ್ಯಕ್ಚುಲಿ. ಅವ್ರಿಗೆ ಬೊಟಿಕ್ ಶುರು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಗೊತ್ತಿಲ್ಲ, ಅವ್ರಿಗೂ ಐಡಿಯಾ ಇದೆ ಅಂತ ಹೇಳ್ತಾಯಿದ್ರು. ಹಂಗೇನಾದರೂ ಫ್ಯೂಚರಲ್ಲಿ ಮಾಡಿದ್ರೆ ನಿಮಗೂ ಹೇಳ್ತೀನಿ. ನಾನು ಇನ್ಮೇಲೆ ಅವ್ರ ಹತ್ರನೇ ಕೊಡ್ತೀನಿ. ಅವರು ಇವಾಗ ಸ್ಟಡಿ ಮಾಡ್ತಿರೋದ್ರಿಂದ ಟೈಮಿಗೆ ಸರಿಯಾಗಿ ಕೊಡಲ್ಲ ಅನ್ನೋದೊಂದು ಬಿಟ್ಟರೆ ಸೂಪರಾಗಿ ಸ್ಟಿಚ್ ಮಾಡ್ತಾರೆ. ಇನ್ನೊಂದೇನೆಂದರೆ ನನ್ನ ಇಬ್ಬರು ಮಕ್ಕಳು, ಚಿಕ್ಕವಳು August 15th ಇಂಡಿಪೆಂಡೆನ್ಸ್ ಡೇ ದಿನ, ದೊಡ್ಡವಳು November 14th ಚಿಲ್ಡ್ರನ್ಸ್ ಡೇ ದಿನ. ಇಬ್ಬರು ಅವತ್ತೇ ಹುಟ್ಟಿರೋದು. ಹಂಗೇನೆ ಅವಳು ಬರ್ಡೇಗೆ ಅಂದ್ಬಿಟ್ಟು ಏನೇನು ಮಾಡಿದೆ ಎಲ್ಲ ಐಟಮ್ಸ್ ತೋರಿಸ್ತಾ ಇದ್ದೀನಿ. ಜಾಮೂನ್ ಮಾಡಿದ್ದೆ ಮತ್ತು ನೆಲ್ಲಿಕಾಯಿ ರಸಮ್ಮು, ಅದ್ರದ್ದು ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ. ಒಂದು ಪ್ಯಾನ್ಗೆ ಅಂತ ಇದ್ದೀನಿ, ಸಾರಿ, ಜಾರ್ಗೆ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ನೆಲ್ಲಿಕಾಯಿ. ನಾನು ಇಲ್ಲಿ ಒಂದು 1/4 kgಗಿಂತ ಕಮ್ಮಿ ತೊಗೊಂಡಿದ್ದೀನಿ. ಯಾಕಂದರೆ ನಾನು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ. ಇದೆಲ್ಲನೂ ತರಿಯಾಗಿ ರುಬ್ಕೊಬೇಕು. ಆಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕ್ತಿರಲ್ಲ ಮಾಮೂಲಿ ಸಾಸಿವೆ, ಕರಿಬೇವು, ಜೀರಿಗೆ ಮತ್ತು ನಾನು ಸ್ವಲ್ಪ ಇಲ್ಲಿ ಬೆಳ್ಳುಳ್ಳಿ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಅಲ್ಲಿ ಗ್ರೈಂಡ್ ಮಾಡೋಕ್ಕೂ ಸ್ವಲ್ಪ ಹಾಕ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ಒಂದು 3-4 ಒಣಮೆಣ್ಸಿನ್ಕಾಯಿ. ನೀವು ಎಷ್ಟು ಹಸಿರು ಮೆಣ್ಸಿನ್ಕಾಯಿ ಹಾಕ್ತಿರೋ ಅದ್ರ ಮೇಲೆ ಇಲ್ಲೂ ಬೇಕಿದ್ರೆ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಕಮ್ಮಿ. ಸುಮ್ಮನೆ ಒಗ್ಗರಣೆ ಟೇಸ್ಟ್ಗೋಸ್ಕರ ಒಂದು 2-3 ಬೇಕಾದರೂ ಹಾಕ್ಕೋಬೋದು. ಅದು ಸ್ವಲ್ಪ ಫ್ರೈ ಆದಮೇಲೆ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾನು ಇಲ್ಲಿ ಮುಚ್ಚಿಟ್ಬಿಟ್ಟು ಒಂದು ತಳ ಇನ್ನೇನು ಅಂಟ್ತಾ ಇದೆ ಅನ್ಬೇಕಿದ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೆ. ಸ್ವಲ್ಪ ಅಂದರೆ
ತೆಳುಗೆ ಆಗ್ಬೇಕು ನೋಡಿ ರಸಮು. ಅದಕ್ಕೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಹುಣಸೆ ರಸ ಮತ್ತು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡೆ. ಇಷ್ಟು ಮಾಡಿದ್ರೆ ಬೆಟ್ಟದ ನೆಲ್ಲಿಕಾಯಿ ರಸಮ್ ರೆಡಿ ಆಗುತ್ತೆ ಮತ್ತು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಬೇಳೆ ಹಾಕಿ ಬೇಳೆ ಸಾಂಬಾರು ಅಂತ ಮಾಡಿದ್ದೆ, ಬಟ್ ಅದಕ್ಕೊಂದು ಸ್ವಲ್ಪ ತರಕಾರಿ ಕೂಡ ಆ್ಯಡ್ ಮಾಡಿದ್ದೆ. ನಾನಿಲ್ಲಿ ಇಡ್ಲಿಗೆ ಸಾಂಬಾರು ಯಾವ ಥರ ಮಾಡಿರ್ತೀನೋ ಆ ಥರ ಮಾಡಿದ್ದೆ. ಅಂದರೆ ಕುಕ್ಕರಲ್ಲಿ ಸಾಂಬಾರು ಪುಡಿ ತರಕಾರಿ ಬೇಳೆ ಎಲ್ಲ ಕೂಗಿಸ್ಕೊಂಡಿರಲಿಲ್ಲ. ನಾನು ಒಗ್ಗರಣೆಗೆ ಸಪ್ರೇಟು ಸಾಂಬಾರು ಪುಡಿ ಹಾಕ್ಬಿಟ್ಟು ಆಮೇಲೆ ಬೇಳೆ ಕೂಗಿಸ್ಕೊಂಡಿದ್ನ ಅದಕ್ಕೆ ಹಾಕ್ಬಿಟ್ಟು ಆ ಥರ ಮಾಡಿದ್ದೆ. ನಾನು ಇಡ್ಲಿಗೆ ಅದೇ ಥರ ಸಾಂಬಾರು ಮಾಡೋದು. ಮತ್ತು ಹಾಲು ಖೀರ್ ಕೂಡ ಮಾಡಿದ್ದೆ, ಜಾಮೂನು ಮಾಡಿದ್ದೆ ಸ್ವೀಟ್ಗೆ ಅಂದ್ಬಿಟ್ಟು ಹಾಲು ಖೀರ್ ಕೂಡ ಮಾಡಿದ್ದೆ. ನಮ್ಮ ಮನೇಲಿ ಸ್ವಲ್ಪ ಇಷ್ಟ ಪಾಯಸ ಅಂದರೆ ಎಲ್ಲದಕ್ಕಿಂತ ಈ ಥರ ಹಾಲು ಖೀರು ಈ ಥರ ಪಾಯಸ ಅವರಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಮಾಡು ಇರಲಿ ಅಂತ ಅಂದರು, ಅದಕ್ಕೆ ಅದನ್ನು ಮಾಡಿದ್ದೆ. ನಮ್ಮ ಮೂಗಂತೂ ಯಾವಾಗಲೂ ಕಟ್ತಂಗೆ ಇರುತ್ತೆ, ಇದೊಂದು ನಮ್ಗೆ ಪ್ರಾಬ್ಲಮ್ಮು. ಸೊ ಅದಕ್ಕೋಸ್ಕರ ಏನು ಇವ್ರದ್ದು ಈ ಥರ ವಾಯ್ಸ್ ಬರ್ತಾಯಿದೆ, ಮಧ್ಯದಲ್ಲಿ ತೊದಲು ತರಲ್ಲ ಅಂತ ಅಂದ್ಕೋಬೇಡಿ, ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ನೋಡಿ. ಆಮೇಲೆ ರಾತ್ರಿನೇ ಹೆಸ್ರು ಕಾಳು ನೆನೆಸಿಟ್ಟಿದ್ದೆ ಮತ್ತು ಅದ್ರ ಜೊತೆಗೆ ಬೀನ್ಸ್ ಕಟ್ ಮಾಡಿಬಿಟ್ಟು ಬೀನ್ಸ್ ಪಲ್ಯ ಕೂಡ ಮಾಡ್ತಾಯಿದ್ದೀನಿ. ಹೆಸ್ರು ಕಾಳು ಇನ್ನೊಂದು ಏನಂದರೆ ಮೆಟ್ರೋಲ್ ತೊಗೊಂಡು ಬಂದಿದ್ದೆ, ಅಲ್ಲಿ ಅಂತ ಅಲ್ಲ ಒಂದೊಂದು ಸಲ ಹಂಗೆ ಆಗುತ್ತೆ. ನೆಂದೇ ಇಲ್ಲ, ನೆನೆಸ್ತಿದ್ದೀನಿ, ಒಂದು ಮುಕ್ಕಾಲು ಭಾಗ ನೆಂದಿದೆ, ಕಾಲು ಭಾಗ ನೆಂದೇ ಇಲ್ಲ. ಏನು ಮಾಡ್ಬೇಕಂತಲೇ ನನಗೆ ಗೊತ್ತಾಗ್ತಿಲ್ಲ. ಮಧ್ಯಾಹ್ನ ನಾನು ಅಡುಗೆ ಮಾಡಿದ್ದು, ರಾತ್ರಿ ನೆನೆಸಿದ್ದು ಮಧ್ಯಾಹ್ನ ತನಕ ಬಿಟ್ಟಿದ್ದೀನಿ ನೆನೆಯೋಕ್ಕೆ. ಅದು ನೆಂದಿರೋದು ಸಿಪ್ಪೆ ಬಿಟ್ಕೊತೈತೆ, ಕೆಳಗಡೆ ಜಳ ಜಳ ಅಂತ ಸೌಂಡ್ ಬರ್ತೈತೆ. ನಮ್ಮಮ್ಮ ಆಮೇಲೆ ಜಾಲ್ಸು ಅಂತ ಹೇಳಿದ್ರು, ಸ್ವಲ್ಪ ಕೈಲಿ ಹಿಂಗೆ ಮಾಡಿ ಹಂಗೆ ಮಾಡಿದೆ, ಸುಮಾರಾಗಿ ಸಪ್ರೇಟ್ ಆಯಿತು. ಆಮೇಲೆ ಬೀನ್ಸ್ ಪಲ್ಯ ಮಾಡಿಬಿಟ್ಟು ಎಲೆಕೋಸು ಪಲ್ಯ ಕೂಡ ಮಾಡ್ತಾಯಿದ್ದೀನಿ. ಎಲೆಕೋಸು ನೋಡಿ ಹಾಕಿದಾಗ ಪಾತ್ರೆ ತುಂಬ ಇತ್ತು, ನಾನು ಹಂಗೆ ಮಧ್ಯೆ ತಿರುಗಿಸ್ಬೇಕಾದ್ರೆ ಒಂದು ಮುಕ್ಕಾಲು ಆಯಿತು, ಆಮೇಲೆ ಅರ್ಧ ಆಯಿತು, ಕೊನೆಗೆ ಬೆಂದಮೇಲೆ ಅರ್ಧಕ್ಕಿಂತ ಕಮ್ಮಿ ಆಗೋಯಿತು. ಆಮೇಲೆ ಆಲೂ ಬೋಂಡ ಮಾಡೋಣ ಅಂತ ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಕಲಸಿಟ್ಟಿದ್ದೀನಿ. ಮತ್ತು ಬರೀ ಆಲೂ ಬೋಂಡ ಅಲ್ಲ, ಸೋಯಾ ಮತ್ತು ಆಲೂ ಎರಡೂ ಹಾಕಿ ಮಾಡಿದ್ದೀನಿ. ಮತ್ತು ಚಪಾತಿಗೆ ಮೆಂತ್ಯ ಸೊಪ್ಪು ಕಲಿಸ್ಬಿಟ್ಟು ಚಪಾತಿ ಮಾಡ್ತಾಯಿದ್ದೀನಿ. ರೈಸಲ್ಲಿ ವಾಂಗಿಬಾತ್ ಮಾಡಿದ್ದೆ, ಪಲಾವ್ ಥರ ಮಾಡಿದ್ದೆ, ಗೊಜ್ಜು ಮಾಡಿಬಿಟ್ಟು ಮಿಕ್ಸ್ ಮಾಡಿರಲಿಲ್ಲ. ಇದಂತೂ ನಾನು ಗೊಜ್ಜು ಮಾಡಿ ಮಿಕ್ಸ್ ಮಾಡೋದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿತ್ತು. ಕೋಸಂಬರಿ ಆಮೇಲೆ ಕಾರ್ನು ಹಾಕ್ಬಿಟ್ಟು ಚಾಟ್ ಮಾಡಿದ್ದೆ, ವೈಟ್ ರೈಸು ಮತ್ತು ಪುಳಿಯೋಗರೆ ಮಾಡಿದ್ದೆ. ಪುಳಿಯೋಗರೆ ಗೊಜ್ಜು ಹಿಂದಿನ ದಿನವೇ ರಾತ್ರಿ ಮಾಡಿಟ್ಕೊಂಡಿದ್ದೆ. ಆಮೇಲೆ ವೈಟ್ ರೈಸ್ ಮಾಡಿದ್ನಲ್ಲ ಅದಕ್ಕೆ ಮಿಕ್ಸ್ ಮಾಡಿದೆ. ಆವಾಗಲೇ ತೋರಿಸಿದ್ನಲ್ಲ ಬೀನ್ಸ್ ಪಲ್ಯ ಅಂತ, ಬೀನ್ಸು ಮತ್ತು ಹೆಸ್ರುಕಾಳು ಪಲ್ಯ. ಜಾಮೂನು ಅಂದರೆ ಇದು ಚಿಕ್ಕ ಪಾತ್ರೆ, ಕೆಳಗಡೆ ಪಾತ್ರೆಯಲ್ಲೂ ಕೂಡ ಜಾಮೂನಿದೆ, ಒಂದು 50 ಮಾಡಿದ್ದೆ ನೋಡಿ. ಎಲೆಕೋಸು ಪಲ್ಯ ಆವಾಗಲೇ ಮಾಡಬೇಕಾದ್ರೆ ಎಷ್ಟಿತ್ತು, ಆದಮೇಲೆ ಇಷ್ಟೇ ಆಗಿದ್ದು. ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ರಸಮು. ಯಾರಿಗಾದ್ರೂ ಕ್ಯಾಟ್ರಿಂಗ್ ಸರ್ವಿಸ್ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ಚೆನ್ನಾಗಿ ಅಡುಗೆ ಮಾಡ್ತೀನಿ. ಸುಮ್ಮನೆ ತಮಾಷೆಗೆ ಹೇಳಿದೆ. ಯಾರೆಲ್ಲ ವೀಡಿಯೋ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ಲು ವೀಡಿಯೋ ನೋಡಿ. ಥ್ಯಾಂಕ್ ಯು.